ರಾಜ್ಯ ರಾಜಕೀಯದ ಚದುರಂಗದಾಟದ ಕ್ಲೈಮ್ಯಾಕ್ಸ್ಗೆ ನಾವು ಬಂದಿದ್ದೇವೆ. ಇವತ್ತು ದೆಹಲಿಯಲ್ಲಿ ಫಸ್ಟ್ ಹಾಫ್ ಮೀಟಿಂಗ್ ಮುಗಿದಿದೆ. ಫಸ್ಟ್ ಹಾಫ್ನಲ್ಲಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು. ರಾಹುಲ್ ಗಾಂಧಿ ಅವರ ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪ್ರಮುಖ ನಾಯಕರ ಭೇಟಿಯನ್ನು ಮಾಡಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಫಸ್ಟ್ ಹಾಫ್ ಮೀಟಿಂಗ್ ಮುಗಿದಿದೆ. ಈಗ ಸೆಕೆಂಡ್ ಹಾಫ್. ಅದಕ್ಕೂ ಮೊದಲು ಈಗ ಬ್ರೇಕ್ ಇದೆ. ಯಾಕಂತ ಹೇಳಿದ್ರೆ ಲಂಚ್ ಬ್ರೇಕ್ನಲ್ಲಿ ಊಟ ಮಾಡ್ತಾ ಮಾತನಾಡ್ತಾ ಇದ್ದಾರೆ. ಲಂಚ್ ಬ್ರೇಕ್ ಆದ ಬಳಿಕ ಅಗೇನ್ ಮತ್ತೊಂದು ಸುತ್ತಿನ ಮಾತುಕತೆ CM ಜೊತೆ ಅಲ್ಲ, ಬದಲಾಗಿ DCM DK ಶಿವಕುಮಾರ್ ಜೊತೆ. ಹೌದು, ಸೆಕೆಂಡ್ ಹಾಫ್ DK ಶಿವಕುಮಾರ್ ಜೊತೆ ಸಭೆ ನಡೆಯುತ್ತೆ. ಪ್ರತ್ಯೇಕವಾಗಿ 1-to-1 ಮೀಟಿಂಗನ್ನು ನಡೆಸಲಾಗ್ತಾ ಇದೆ. ಸೊ ಹೀಗಾಗಿ ಪ್ರತ್ಯೇಕ ಕೊಠಡಿಯಲ್ಲಿ ಕುಳಿತಿದ್ದಾರೆ DCM DK ಶಿವಕುಮಾರ್. DK ಶಿವಕುಮಾರ್ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ ಬಳಿಕ ಯಾವ ತೀರ್ಮಾನಕ್ಕೆ ಬರಬಹುದು ಎನ್ನುವ ನಿರೀಕ್ಷೆ ಇದೆಯಲ್ಲ, ಇದು ರಾಜ್ಯದಾದ್ಯಂತ ಬಹಳ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸೊ ಹೀಗಾಗಿ DCM DKC ಜೊತೆ ಮಾತನಾಡಿದ ಬಳಿಕ ಇಬ್ಬರನ್ನು ಒಟ್ಟಿಗೆ ಕೂರಿಸಿಕೊಂಡು ಮಾತನಾಡುವಂಥ ಸನ್ನಿವೇಶ ಬರಬಹುದಾ ಅಂಥೇಳಿ. ಯಾಕೆಂತ ಹೇಳಿದರೆ ಇಬ್ಬರೂ ನಾಯಕರು ಕುಳಿತುಕೊಳ್ಳಬೇಕು, ಅವರ ಮನದ ಇಂಗಿತ ವ್ಯಕ್ತಪಡಿಸಬೇಕು, ಹೈಕಮಾಂಡ್ ಅವರಿಬ್ಬರ ಅಭಿಪ್ರಾಯಗಳನ್ನು ಆಲಿಸಬೇಕು, ಆ ನಂತರ ಒಂದು ಸಮಂಜಸವಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಒಬ್ಬರು ಸೋಲ್ಲೇಬೇಕು, ಒಬ್ಬರು ಗೆಲ್ಲೇಬೇಕು. ಇಬ್ಬರಲ್ಲಿ ಒಬ್ಬರು ಮಾತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇದೆ. ಸಿದ್ದರಾಮಯ್ಯ ಅವರ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನ ಮೇಲೆ ಕೂರಿಸಬೇಕು. ಹಾಗಾಗುತ್ತಾ? ಹಾಗಾಗುವಂಥ ಸನ್ನಿವೇಶ ಇದೆಯಾ ಗೊತ್ತಿಲ್ಲ. ಸೊ ಹೀಗಾಗಿ DCM DK ಶಿವಕುಮಾರ್ ಅವರ ಅಭಿಪ್ರಾಯ ಒಂದೇ, 1 ಪಾಯಿಂಟ್ ಅಜೆಂಡಾ, ಅದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಮುಖ್ಯಮಂತ್ರಿ ಆಗುವ ಕನಸು ಹೊತ್ತು ದೆಹಲಿಗೆ ದೆಹಲಿಗೆ ಹೋಗಿರುವಂಥ DK ಶಿವಕುಮಾರ್ಗೆ ಏನೆಲ್ಲ ರೀತಿಯ ಭರವಸೆ ಸಿಗುತ್ತೆ ಅಂತ ನೋಡಬೇಕಾಗಿದೆ. ಸಡನ್ನಾಗಿ ಮುಖ್ಯಮಂತ್ರಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಕೂಡ ನೋಡಬೇಕಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯ ಒಬ್ಬ ಅಹಿಂದ ಟಾಲ್ ಲೀಡರ್. ಇಡೀ ದೇಶದಲ್ಲಿ ಅಹಿಂದದ ಟಾಲ್ ಲೀಡರ್ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರಿಗೆ ಕೆಳಗಿಳಿಸಿದ ನಂತರದಲ್ಲಿ ಪರ್ಯಾಯ ವ್ಯವಸ್ಥೆ ಬೇಕಲ್ಲ. ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ. ನಿಮ್ಮನ್ನು MP ಮಾಡ್ತೀವಿ ಬನ್ನಿ, ಅಥವಾ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡ್ತೀವಿ ಬನ್ನಿ ಅಂದರೆ ಸಿದ್ದರಾಮಯ್ಯ ಸುತಾರಾಮ ಒಪ್ಪೋದಿಲ್ಲ, ಸಾಧ್ಯವೇ ಇಲ್ಲ. ಕೇಂದ್ರ ರಾಜಕಾರಣದತ್ತ ಯಾವುದೇ ಒಲವನ್ನು ಹೊಂದಿರದಂಥ ಸಿದ್ದರಾಮಯ್ಯ ಅವರಿಗೆ ಎಲ್ಲಿಯೂ ಕೂಡ ಅವರನ್ನು ಕಾಂಪನ್ಸೇಟ್ ಮಾಡೋಕ್ಕಾಗೋದಿಲ್ಲ. ಹಾಗಂತ DK ಶಿವಕುಮಾರ್ ಅವರನ್ನು ಹಾಗೆಯೇ ಮುಂದುವರಿಸೋಕ್ಕೂ ಆಗೋದಿಲ್ಲ. ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಫಸ್ಟ್ ಹಾಫ್ ಮೀಟಿಂಗ್ ಮುಗಿದಿದೆ. CM ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯ ರಾಜಕಾರಣದ ಚದುರಂಗದಾಟದ ಕ್ಲೈಮ್ಯಾಕ್ಸ್. ಎಸ್, ಮುಖ್ಯಮಂತ್ರಿ ಹುದ್ದೆಯ ಫೈಟ್, ಪಟ್ಟಕ್ಕಾಗಿ ನಡೆಯುತ್ತಿರುವಂಥ ಜಟಾಪಟಿ 3 ವರ್ಷ ಮುಗಿದಿದೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಒಬ್ಬ ಲಕ್ಕಿಯೆಸ್ಟ್ ಪೊಲಿಟಿಷಿಯನ್, ಅದೃಷ್ಟವಂತ ರಾಜಕಾರಣಿ. ಹೌದು, ಇಡೀ ರಾಜ್ಯ ರಾಜಕಾರಣದ ಇತಿಹಾಸವನ್ನು ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಅವರ ಅದೃಷ್ಟ, ಅವರಿಗಿರುವಂಥ ಅದೃಷ್ಟ ಯಾವ ರಾಜಕಾರಣಿಗೂ ಕೂಡ ಸಿಕ್ಕಿರ್ಲಿಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ. ಅನೇಕ ರೀತಿಯ ಕಠಿಣ ಸಂದರ್ಭಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸಲೀಸಾಗಿ ಪಾರಾಗಿದ್ದಾರೆ. ಕಠಿಣ ಸನ್ನಿವೇಶಗಳನ್ನು ಸಲೀಸಾಗಿ ಎದುರಿಸಿದ್ದಾರೆ, ಸಲೀಸಾಗಿ ಬಗೆಹರಿಸಿಕೊಂಡಿದ್ದಾರೆ. ಈ ಬಾರಿಯೂ ಕೂಡ ಅಷ್ಟೇ. ಯಾಕೆಂದರೆ 2-2.5 ವರ್ಷಗಳ ನಂತರವೇ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗುತ್ತೆ ಎನ್ನುವ ತೀವ್ರ ಮಟ್ಟಕ್ಕೆ ಬಂದಾಗಲೂ ಕೂಡ ನಾವು ಸಿದ್ದರಾಮಯ್ಯ ಅವರು ಟಾಲೆಸ್ಟ್ ಲೀಡರ್ ಇದ್ದಾರೆ, ಅವರನ್ನು ಟಚ್ ಮಾಡೋಕ್ಕಾಗೋದಿಲ್ಲ ಅಂತ ಹೈಕಮಾಂಡ್ ಗಮನಕ್ಕೆ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಅವರನ್ನು ಟಚ್ ಮಾಡುವಂಥ ಗೋಜಿಗೆ ಹೋಗಲಿಲ್ಲ. ಸೊ ಹೀಗಾಗಿ ಈ ಬಾರಿಯೂ ಕೂಡ 3 ವರ್ಷ ಪೂರ್ಣಗೊಂಡಿದೆ. ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಅಥವಾ ನಮ್ಮ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಸಿದ್ದರಾಮಯ್ಯ. 8 ವರ್ಷಗಳನ್ನು ಪೂರೈಸಿದರು. ಮೇ 20ಕ್ಕೆ 8 ವರ್ಷಗಳನ್ನು ಪೂರೈಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಿನಿಂದಲೂ ಕೂಡ ವಿವಿಧ ಹುದ್ದೆಗಳಲ್ಲಿ ಅವರು ಅಧಿಕಾರದಲ್ಲಿಯೇ ಇದ್ದಾರೆ.
ಸೊ ಈ ಕಾರಣದಿಂದಾಗಿ ಅವರನ್ನು ಅದೃಷ್ಟದ ರಾಜಕಾರಣಿ ಅಂತಲೂ ಕರಿಬಹುದು. ಬರೀ ಅದೃಷ್ಟ ಮಾತ್ರ ಇದ್ದರೆ ಸಾಲದು, ಅದಕ್ಕೆ ತಕ್ಕಂತಹ ಯೋಗವೂ ಬೇಕು, ಯೋಗ್ಯತೆಯೂ ಬೇಕು, ರಾಜ್ಯವನ್ನು ಆಡಳಿತ ಚುಕ್ಕಾಣಿಯನ್ನು ಹಿಡಿಯುವ ಸಾಮರ್ಥ್ಯವೂ ಬೇಕು, ಜನಬೆಂಬಲ ಬೇಕು, ನಾಯಕತ್ವದ ವರ್ಚಸ್ಸು ಬೇಕು. ಎಲ್ಲ ಗುಣಗಳನ್ನು ಹೊಂದಿರುವ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ 8 ವರ್ಷಗಳನ್ನು ಪೂರೈಸಿದ್ದಾರೆ. ಜನಬೆಂಬಲ, ಇಡೀ ಅಹಿಂದ ವರ್ಗ ಅವರು ಕಟ್ಟಿದ ಮತಬುಟ್ಟಿ ಇದೆಯಲ್ಲ, ಅವರು ಎಣೆದಂಥ ಸೋಷಿಯಲ್ ಇಂಜಿನಿಯರಿಂಗ್ ನೆಟ್ವರ್ಕ್ ಇದೆಯಲ್ಲ, ಅದ್ಭುತ. JDSನಿಂದ ಹೊರತಳ್ಳಲ್ಪಟ್ಟ ನಂತರದಲ್ಲಿ ಸಿದ್ದರಾಮಯ್ಯ ಅಹಿಂದ ಸಮಾವೇಶವನ್ನು ಗಟ್ಟಿಗೊಳಿಸಿದರು. ಈ ಹಿಂದೆಯೂ ಕೂಡ ಅಹಿಂದ ಸಮಾವೇಶವನ್ನು ಗಟ್ಟಿಗೊಳಿಸಿದ ಕಾರಣಕ್ಕಾಗಿಯೇ, ಅಹಿಂದ ಸಮಾವೇಶದ ಕಾರಣಕ್ಕಾಗಿಯೇ JDSನಿಂದ ಉಚ್ಚಾಟನೆ ಮಾಡಲಾಯಿತು ಸಿದ್ದರಾಮಯ್ಯ ಅವರನ್ನು. JDSನಿಂದ ಉಚ್ಚಾಟಿತಗೊಂಡು ಅಹಿಂದ ಸಮಾವೇಶದ ಮೂಲಕ ಇಡೀ ರಾಜ್ಯದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಬಲಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹೊರಟ ಹೆಜ್ಜೆ ಇದೆಯಲ್ಲ, ಅದು ಸಾಮಾನ್ಯ ಹೆಜ್ಜೆ ಅಲ್ಲ. ಸೊ ಈ ಕಾರಣಕ್ಕಾಗಿ ಒಂದು ಗಟ್ಟಿ ಮತ ಬ್ಯಾಂಕನ್ನು, ಮಾಸ್ ಲೀಡರ್ ಅಂತ ಯಾರಾದರೂ ಇದ್ದರೆ ಈಗ ಅದು ಸಿದ್ದರಾಮಯ್ಯ. ಅಂಥ ಮಾಸ್ ಲೀಡರನ್ನು ಮುಟ್ಟೋಕ್ಕೆ ಸಾಧ್ಯವಿಲ್ಲ. ನೋಡಿ ಏನೆಲ್ಲ ರಾಜಕೀಯ ಬದಲಾವಣೆಗಳಾಗಿದ್ದಾವೆ ಕಾಂಗ್ರೆಸ್ನಲ್ಲಿ ಅಂತ. ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ ನಂತರದಲ್ಲಿ ಖರ್ಗೆ ಅವರು ವಿಧಾನಸಭೆಯ ವಿಪಕ್ಷ ನಾಯಕರಾಗಿದ್ದರು. ಅಂಥವರನ್ನು ವಿಡ್ರಾ ಮಾಡಿಕೊಂಡು ಅವರನ್ನು ಲೋಕಸಭೆಗೆ ಕಳಿಸಿ ಸಿದ್ದರಾಮಯ್ಯ ಅವರಿಗೆ ವಿಪಕ್ಷ ನಾಯಕರನ್ನಾಗಿ ನೇಮಕ ಮಾಡಲಾಯಿತು. ಅಲ್ಲಿಂದ ಆರಂಭವಾದ ಜರ್ನಿ ಈವರೆಗೂ ಇಷ್ಟೊಂದು ಯಶಸ್ವಿ ನಾಯಕರಾಗಿ ತಲುಪಿದೆ. ದೆಹಲಿಯ ಈ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಸಿದ್ದರಾಮಯ್ಯ ನಿರೀಕ್ಷಿತವಾಗಿ ಖಂಡಿತ ಅದರಿಂದ ಪಾರಾಗಬಹುದೇನೋ ಅನ್ನುವ ಲಕ್ಷಣಗಳು ಸದ್ಯದ ಬೆಳವಣಿಗೆಗಳಲ್ಲಿ ಗೋಚರವಾಗ್ತಾ ಇದೆ.